ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ, ಇದರಿಂದ ಮಕರ ಮತ್ತು ಕ್ರೌಂಚ ವ್ಯೂಹದ ನಿರ್ಮಾಣ, ಭೀಮ ಮತ್ತು ದೃಷ್ಟದ್ಯುಮ್ನನ ಪರಾಕ್ರಮ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಏನು ತಿಳ್ಕೊಂಡ್ವಿ ಅಂತಂದರೆ, ದೃಷ್ಟದ್ಯುಮ್ನ ಭೀಮನ ರಥದ ಹತ್ರ ಬರ್ತಾನೆ. ಆ ರಥ ಖಾಲಿ ಇದ್ದಿದ್ದು ನೋಡಿ ಅವನಿಗೆ ಗಾಬರಿ ಆಗ್ಬಿಡುತ್ತೆ. ಭೀಮನ ಸಾರಥಿ ವಿಶೋಕ ಮಾತ್ರ ಇರ್ತಾನೆ. ಅವಾಗ ಅವನು ತುಂಬ ಬೇಜಾರಾಗ್ಬಿಡುತ್ತೆ. ಆಮೇಲೆ ಅವನಿಗೆ ತಡ್ಕೊಳಕ್ಕೆ ಆಗೋದಿಲ್ಲ. ಆದರೂ ಅವನು ಗದ್ಗದ ಕಂಠದಿಂದ ಕೇಳ್ತಾನೆ ವಿಶೋಕನಿಗೆ, ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿರುವಂತಹ ಭೀಮಸೇನ ಎಲ್ಲಿ ಅಂತಂದ್ಬಿಟ್ಟು. ಆಗ ಅವನು ಹೇಳ್ತಾನೆ, ನನ್ನನ್ನು ಇಲ್ಲೇ ಬಿಟ್ಬಿಟ್ಟು ಅವರು ಈ ಸೈನ್ಯದ ಸಮುದ್ರದ ಒಳಗಡೆ ಹೋಗಿದ್ದಾರೆ, ಅವರೆಲ್ಲ ನನ್ನನ್ನು ಕೊಲ್ಲಬೇಕು ಅಂತಿದ್ದಾರೆ, ನಾನೇ ಅವ್ರನ್ನ ಕೊಂದು ಬರ್ತೀನಿ ಅಂತ ಹೋಗಿದ್ದಾರೆ ಅಂತ ಹೇಳಿದಾಗ ಅವನು ನೋಡ್ತಾನೆ, ಮಹಾಬಲಿ ಭೀಮ ಸೈನ್ಯದ ಒಳಗಡೆ ಗದೆ ಹಿಡ್ಕೊಂಡು ಓಡಾಡ್ತಾ ಇದ್ದಾನೆ. ಆಗ ದೃಷ್ಟದ್ಯುಮ್ನನಿಗೆ ತುಂಬ ಸಂತೋಷ ಆಗುತ್ತೆ. ಅವನು ಹೇಳ್ತಾನೆ, ಭೀಮಸೇನ ಎಲ್ಲಿದ್ದಾನೋ ಅಲ್ಲಿ ನಾನು ಹೋಗ್ತೀನಿ ಅಂತಂದ್ಬಿಟ್ಟು, ಯಾಕೆಂದರೆ ಅವನು ನನಗೆ ತುಂಬ ಪ್ರೀತಿ ಪಾತ್ರನಾಗಿರುವಂಥವನು ಅಂತಂದ್ಬಿಟ್ಟು ಹೇಳಿ ದೃಷ್ಟದ್ಯುಮ್ನ ಹೊರಟೋಗ್ತಾನೆ. ಭೀಮಸೇನ ಗದೆಯಿಂದ ಆನೆಗಳನ್ನು ಹೊಸಕಾಕಿರ್ತಾನಲ್ಲ, ಆ ಹೊಸಕಾಕಿರುವಂಥ ಒಂದು ಮಾರ್ಗವನ್ನೇ ಮಾಡಿರ್ತಾನೆ. ಆ ಮಾರ್ಗದಿಂದ ಅವನೂ ಕೂಡ ಸೈನ್ಯದ ಒಳಗಡೆ ನುಗ್ಗುತ್ತಾನೆ. ದೃಷ್ಟದ್ಯುಮ್ನ ನೋಡ್ತಾನೆ, ಹೇಗೆ ಬಿರುಗಾಳಿ ವೃಕ್ಷಗಳನ್ನೆಲ್ಲ ಕಿತ್ತು ಹಾಕ್ಬಿಡುತ್ತೋ ಅದೇ ರೀತಿ ಇವನು ಕೂಡ ಶತ್ರು ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ದ. ಅವನ ಗದೆಯ ಹೊಡೆತದಿಂದ ಗಾಯಗೊಂಡಿರುವಂಥ ರಥಿಗಳು, ಕುದುರೆ ಸವಾರರು, ಕಾಲಾಳುಗಳು ಮತ್ತು ಆನೆ ಸವಾರರು ಒಂದು ಆರ್ತನಾದವನ್ನು ಮಾಡ್ತಾ ಇದ್ರು. ಅಂದರೆ ತುಂಬ ನೋವಿನಿಂದ ಕಿರ್ಚಾಡ್ತಾ ಇದ್ದಾರೆ. ಆಮೇಲೆ ಭೀಮನ ಹತ್ರ ತಲುಪಿ ದೃಷ್ಟದ್ಯುಮ್ನ ಅವನನ್ನು ತನ್ನ ರಥದಲ್ಲಿ ಕೂರಿಸ್ಕೊಳ್ತಾನೆ ಮತ್ತು ಆಲಂಗಿಸಿಕೊಂಡು ಆಶ್ವಾಸನೆಯನ್ನು ಕೊಡ್ತಾನೆ, ನಾನು ನಿನ್ನ ಜೊತೆಲಿ ಇದ್ದೀನಿ ಅಂತಂದ್ಬಿಟ್ಟು. ಆಗ ನಿಮ್ಮ ಮಗ ಇದಾನಲ್ಲ ದೃಷ್ಟದ್ಯುಮ್ನನ ಮೇಲೆ ಬಾಣಗಳ ಮಳೆಯನ್ನು ಸುರಿಸೋದಕ್ಕೆ ಶುರು ಮಾಡ್ತಾನೆ ಅಂತಂದ್ಬಿಟ್ಟು ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ದೃಷ್ಟದ್ಯುಮ್ನ ಏನು ಮಾಡ್ದ, ಅದ್ಭುತ ರೀತಿಯಿಂದ ಯುದ್ಧ ಮಾಡುವಂಥವನು. ಶತ್ರುಗಳ ಬಾಣಗಳ ಮಳೆಯಿಂದ ಅವನಿಗೆ ಸ್ವಲ್ಪನೂ ಕೂಡ ಏನೂ ವ್ಯಥೆನೇ ಆಗಲಿಲ್ಲ. ಅವನೇನು ಯೋಚನೆನೂ ಮಾಡಲಿಲ್ಲ, ಅವನಿಗೆ ನೋವು ಆಗಲಿಲ್ಲ. ಅವನೇನು ಮಾಡ್ದ, ಎಲ್ಲ ಯೋಧರನ್ನು ಕೂಡ ತನ್ನ ಬಾಣಗಳಿಂದ ಹೊಡಿತಾನೆ. ಇದಾದ ಮೇಲೂ ಕೂಡ ನಿಮ್ಮ ಮಕ್ಕಳು ಮುಂದೆ ಬರ್ತಾ ಇರೋದನ್ನು ನೋಡಿ ಮಹಾರಥಿ ದೃಪದ ಕುಮಾರ ಏನು ಮಾಡ್ದ, ಮೋಹನಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ. ಅದರ ಪ್ರಭಾವದಿಂದ ಏನಾಯಿತು, ಆ ಎಲ್ಲ ನರವೀರರೂ ಕೂಡ ಮೂರ್ಛಿತರಾಗ್ಬಿಡ್ತಾರೆ. ದ್ರೋಣಾಚಾರ್ಯರು ಯಾವಾಗ ಈ ಸಮಾಚಾರವನ್ನು ಕೇಳ್ತಾರೋ ತಕ್ಷಣವೇ ಆ ಸ್ಥಳಕ್ಕೆ ಬರ್ತಾರೆ. ಯಾಕಂದರೆ ಕೆಲವೊಂದು ಅಸ್ತ್ರಗಳನ್ನು ನಾಶ ಮಾಡೋದಕ್ಕೆ ಎಲ್ಲರಿಗೂ ಆಗೋದಿಲ್ಲ, ಅದಕ್ಕೆ ಆ ವಿದ್ಯೆ ಗೊತ್ತಿರೋರಿಗೆ ಗೊತ್ತಾಗೋದು. ಸೊ ಇಲ್ಲಿ ಮೋಹನಾಸ್ತ್ರವನ್ನು ಬಿಟ್ಬಿಟ್ಟಿದ್ದಾನೆ ದೃಪದನ ಮಗ ದೃಷ್ಟದ್ಯುಮ್ನ. ಸೊ ಈಗೇನಾಯಿತು, ಈ ವಿಚಾರ ದ್ರೋಣಾಚಾರ್ಯರಿಗೆ ಗೊತ್ತಾಯಿತು. ಆವಾಗ ಅವರು ತಕ್ಷಣ ಅಲ್ಲಿಗೆ ಬರ್ತಾರೆ. ಭೀಮಸೇನ ಮತ್ತು ದೃಷ್ಟದ್ಯುಮ್ನ ರಣದಲ್ಲಿ ವಿಚರಣೆ ಮಾಡ್ತಾ ಇರೋದನ್ನ ನೋಡ್ತಾರೆ. ಅವರೆಲ್ಲ ಕಡೆ ಓಡಾಡಿಕೊಂಡು ಎಲ್ಲರನ್ನೂ ಕೊಲ್ತಾ ಇದ್ದಾರಲ್ಲ, ಅದನ್ನೆಲ್ಲ ನೋಡ್ತಾರೆ. ಮತ್ತು ನಿಮ್ಮೆಲ್ಲ ಮಕ್ಕಳು ಕೂಡ ಅಚೇತನರಾಗಿ ಬಿದ್ದಿರ್ತಾರೆ, ಮೂರ್ಛೆ ಬಂದು ಬಿದ್ದಿದ್ದಾರೆ ಅವರೆಲ್ಲ. ಯಾಕೆಂದರೆ ಮೋಹನ ಅಸ್ತ್ರವನ್ನು ಬಿಟ್ಬಿಟ್ಟಿದ್ದಾನಲ್ವಾ, ಅದಕ್ಕೋಸ್ಕರ ಮೂರ್ಛೆ ಬಿದ್ದಿದ್ರು. ಆಗ ಆಚಾರ್ಯರು ಪ್ರಾಜ್ಞಾಸ್ತ್ರದ ಪ್ರಯೋಗವನ್ನು ಮಾಡಿ, ಅಂದರೆ ಪ್ರಜ್ಞೆ ಬರುವಂಥ ಅಸ್ತ್ರದ ಪ್ರಯೋಗವನ್ನು ಮಾಡಿ ಮೋಹನಾಸ್ತ್ರವನ್ನು ನಿವಾರಣೆಯನ್ನು ಮಾಡ್ತಾರೆ. ಇದು ಆಚಾರ್ಯರಿಗೆ ಗೊತ್ತಿರುತ್ತೆ, ಅದಕ್ಕೆ ಅವರು ಬಂದು ನಿವಾರಣೆಯನ್ನು ಮಾಡ್ತಾರೆ. ಇದರಿಂದ ಅವರಲ್ಲೆಲ್ಲ ಮತ್ತೆ ಪ್ರಾಣಶಕ್ತಿ ಬರುತ್ತೆ. ಮತ್ತು ಆ ಮಹಾರಥಿಗಳು ಎದ್ದು ಭೀಮ ಮತ್ತು ದೃಷ್ಟದ್ಯುಮ್ನನ ಮುಂದೆ ಮತ್ತೆ ಯುದ್ಧಕ್ಕಾಗಿ ಹೋಗಿ ನಿಲ್ತಾರೆ, ಯುದ್ಧ ಮಾಡೋದಕ್ಕೋಸ್ಕರ. ಅಷ್ಟೊತ್ತವರೆಗೂ ಅವರು ಮೂರ್ಛೆ ಹೋಗಿ ಬಿದ್ದಿದ್ರು. ಯಾವಾಗ ಪ್ರಾಜ್ಞಾಸ್ತ್ರವನ್ನು ಬಿಡ್ತಾರೋ ದ್ರೋಣಾಚಾರ್ಯರು, ಪ್ರಜ್ಞೆ ಬಂತು ಅವರಿಗೆ, ಈಗ ಮತ್ತೆ ಯುದ್ಧಕ್ಕೋಸ್ಕರ ನಿಂತ್ಕೊಳ್ತಾರೆ. ಈ ಕಡೆ ರಾಜ ಯುಧಿಷ್ಠಿರ ತನ್ನ ಸೈನಿಕರನ್ನು ಕರೆದು ಹೇಳ್ತಾನೆ, ಅಭಿಮನ್ಯುವಾದಿ 12 ಮಹಾರಥಿ ವೀರರು ಕವಚ ಎಲ್ಲವನ್ನ ಧರಿಸ್ಕೊಂಡು ಸುಸಜ್ಜಿತರಾಗಿ ತಮ್ಮ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಭೀಮ ಮತ್ತು ದೃಷ್ಟದ್ಯುಮ್ನನ ಹತ್ರ ಹೋಗಿ ಮತ್ತು ಅವರ ಸಮಾಚಾರವನ್ನು ತಿಳ್ಕೊಳ್ಳಿ. ನನ್ನ ಮನಸ್ಸು ಅವ್ರಿಗೋಸ್ಕರ ಸಂದೇಹದಲ್ಲಿ ಬಿದ್ದಿದೆ, ಅವ್ರಿಗೇನಾದರೂ ಆಗ್ಬಿಟ್ಟಿದೆಯೋ ಏನೋ ಅಂತ ನನ್ನ ಮನಸ್ಸು ತಡಪಡಿಸ್ತಾ ಇದೆ. ಅದಕ್ಕೋಸ್ಕರ ನೀವೆಲ್ಲರೂ ಕೂಡ ಒಂದಷ್ಟು ಜನರ ಮಹಾರಥಿಗಳನ್ನು ಅವನು ಸೇರಿಸ್ತಾನೆ. ಚೆನ್ನಾಗಿ ಸುಸಜ್ಜಿತರಾಗಿ ಕವಚ ಅದೆಲ್ಲ ಧರಿಸ್ಕೊಂಡು ನೀವು ಹೋಗಿ ಹೇಗಾದರೂ ಭೀಮ ಮತ್ತು ದೃಷ್ಟದ್ಯುಮ್ನ ಎಲ್ಲಿದ್ದಾರೋ ಅಲ್ಲಿಗೆ ಹೋಗಿ ಅವರು ಕ್ಷೇಮವಾಗಿದ್ದಾರಾ ಇಲ್ವಾ, ಅವರು ಸಮಾಚಾರ ಏನು ಅನ್ನೋದನ್ನು ತಿಳ್ಕೊಳ್ಳಿ ಅಂತಂದ್ಬಿಟ್ಟು ಅವನು ಹೇಳ್ತಾನೆ. ಮುಂದುವರೆದು ಏನು ಮಾಡ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.